ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯಲ್ಲಿ ರಾಜಕುಮಾರ್ ಅವರ ನಿಕಟವರ್ತಿಗಳು, ಅವರ ಅಪ್ಪಟ ಅಭಿಮಾನಿಗಳು, ಸಾಕಷ್ಟು ಜನರನ್ನು ನಾವು ಇದುವರೆಗೂ ನಿಮ್ಮ ಮುಂದೆ ಸಂದರ್ಶನ ರೂಪದಲ್ಲಿ ಪರಿಚಯಿಸಿದ್ದೀವಿ. ಇವತ್ತು ಒಬ್ಬ ವಿಶಿಷ್ಟ ಅಭಿಮಾನಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. KMF ಪ್ರೇಮನಾಥ್ ಅವರು, ಅಂದರೆ ನಂದಿನಿ ಪ್ರೇಮನಾಥ್ ಅಂತಲೇ ಅವ್ರನ್ನ ಕರಿಬಹುದು. ರಾಜಕುಮಾರ್ ಅವರು ತಮ್ಮ ಜೀವನದಲ್ಲಿ ಒಂದೇ ಒಂದು ಜಾಹೀರಾತನ್ನು ಕೊಟ್ಟಿದ್ದು, ಅದು ನಂದಿನಿ ಉತ್ಪನ್ನಗಳಿಗೆ ಯಾವುದೇ ಒಂದು ಸಂಭಾವನೆಯನ್ನು ತೆಗೆದುಕೊಳ್ಳದೆ ಅದಕ್ಕೆ ಕಾರಣಕರ್ತರಾದವರು ಪ್ರೇಮನಾಥ್ ಅವರು. ಮುಂದೆ ಅವರು ರಾಜಕುಮಾರ್ ಅವರ ಸಂಪರ್ಕಕ್ಕೆ ಬಂದಿದ್ದು, 3 ದಶಕಗಳ ಕಾಲ ರಾಜಕುಮಾರ್ ಅವರೊಂದಿಗೆ ಒಡನಾಡಿದ್ದು. ಆಗ ಅವರು ಕಂಡಂಥ ಸತ್ಯಗಳು, ವಿಶಿಷ್ಟವಾದ ಘಟನೆಗಳು, ಇವೆಲ್ಲವನ್ನು ಅವರನ್ನು ಸಂದರ್ಶಿಸುವ ಮೂಲಕ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಮಸ್ಕಾರ ಪ್ರೇಮನಾಥ್. ನಮಸ್ಕಾರ ಪ್ರೇಮನಾಥ್ ಅವರೇ, ನೀವು ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಸಂದರ್ಶನಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಹಾಗೂ ರಾಜ್ಕುಮಾರ್ ಅವರ ನಡುವಿನ ಒಡನಾಟದ ಬಗ್ಗೆ, KMF ಹಾಗೂ ರಾಜ್ಕುಮಾರ್ ಅವರ ಒಡನಾಟದ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಲೇಖನಗಳು ಬಂದಿದೆ, ವಿಚಾರಗಳು ಬಂದಿದೆ. ಆದರೂ ನಮ್ಮ ವೀಕ್ಷಕರಿಗೆ ನಿಮ್ಮ ಮೂಲಕ ಆ ಒಂದು ಪಯಣವನ್ನು, 3 ದಶಕಗಳ ಕಾಲ ನೀವು ರಾಜ್ಕುಮಾರ್ ಅವರೊಂದಿಗೆ ಪಯಣಿಸಿದ್ದನ್ನು ಅನಾವರಣಗೊಳಿಸುವ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಮೊದಲಿಗೆ ರಾಜಕುಮಾರ್ ಅವರು ನಿಮಗೆ ಪರಿಚಿತರಾಗಿದ್ದು ಹೇಗೆ, ಅಲ್ಲಿಂದ ಕಥೆಯನ್ನು ಆರಂಭ ಮಾಡೋಣ. ಓಕೆ, ನಮಸ್ಕಾರ. ನಾನು ಕೂಡ ನೀವು ಹೇಳಿದಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ. ಆದರೆ ನಾನು ನಿಮ್ಮ ಒಂದು ಸಂದರ್ಶನಗಳು ಕೂಡ ನಾನು ನೋಡಿದ್ದೀನಿ. ನೀವು ನಡೆಸ್ಕೊಡೋ ರೀತಿ, ಅದನ್ನು ಮತ್ತು ವಿವರಗಳನ್ನು ಹೇಳೋ ರೀತಿ ಒಂಥರ ಫ್ಯಾಕ್ಚುಯಲ್ ಇರುತ್ತೆ. ಹಾಗಾಗಿ ನಾನು ಕೂಡ ಈ ನಿಮ್ಮ ಚಾನಲ್ ಇದನ್ನು ನೋಡಿ ಇಷ್ಟಪಟ್ಟವನು. ಹಾಗಾಗಿ ನಾನು ತುಂಬ ಹೇಳಿದ್ರು ಕೂಡ, ಬೇರೆ ಕಡೆ ಮಾತಾಡಿದ್ರು ಕೂಡ ನಿಮ್ಮ ಈ ಕರೆಗೆ ನಾನು ಸಂತೋಷದಿಂದ ಬಂದಿದ್ದೀನಿ. ಏನಂದರೆ ರಾಜ್ಕುಮಾರ್ಗೆ ನಾನು ಚಿಕ್ಕ ವಯಸ್ಸಿಂದಲೇ ನನಗೆ ಅವರೇ ರಾಜ್ಕುಮಾರ್ ಚಿತ್ರಗಳು ನೋಡಿದಾಗ ಅವರೇ ನನಗೆ ಒಂಥರ ಹೀರೋ ಅಥವಾ ರಾಜ್ಕುಮಾರ ಅಂತ ನಾವು ರೋಲ್ ಮಾಡಲ್ ಆಗ ಬರ್ತಾ ಇದ್ದಿದ್ದೆಲ್ಲ ಈ ಜಾನಪದ ಅಥವಾ ಹಿಸ್ಟಾರಿಕಲ್ ಮೂವೀಸ್. ಆಗ ನೋಡಿದಾಗ ರಾಜನ ಪಾತ್ರದಲ್ಲೇ ಇವರು ಯಾವಾಗಲೂ ಇದು ಮಿಂಚ್ತಾ ಇದ್ರು. ಆ ಸಿನಿಮಾಗಳು ಹಾಗೆ ಬರ್ತಾ ಇತ್ತು. ಆಗಿನ ಕಾಲದಲ್ಲಿ ಚಂದ್ರಹಾಸ, ಈ ಥರ ನಮಗೆ ಬುದ್ಧಿ ಬಂದಾಗ ಆಗಿನಿಂದ ನನಗೆ ಒಂಥರ ಮೈಂಡಲ್ಲಿ ಇವರೇ ನಿಜವಾದ ಸೌಂದರ್ಯ ಇದೆಲ್ಲ ನೋಡಿ ಟಿವಿ ಅವರು ಮಾಡ್ತಾ ಇದ್ದ ಅಭಿನಯ ರೀತಿ ಎಲ್ಲ ತುಂಬ ಇಷ್ಟ ಆಗಿತ್ತು. ಹಾಗೆ ಬರ್ತಾ ಬರ್ತಾ ನಮಗೆ ಅವ್ರು ತುಂಬ ಇಷ್ಟ. ಅವ್ರನ್ನ ನೋಡಬೇಕು, ಅವ್ರನ್ನ ಭೇಟಿ ಮಾಡಬೇಕು. ಅವಾಗೆಲ್ಲ ನಾವು ಬೆಂಗಳೂರಿಂದ ಹೊರಗಡೆ ಇರ್ತೀನಿ. ನಾನು ಆ್ಯಕ್ಚುಲಿ ನನ್ನ ಜಿಲ್ಲೆ ಕೊಡಗು ಜಿಲ್ಲೆ. ಬಟ್ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಪ್ರಾರಂಭಿಕ ಅಲ್ಲ ಇರುತ್ತೆ. ಮತ್ತು ನೆಕ್ಸ್ಟ್ ಎಲ್ಲ ಒಂದು ಪ್ರೈಮರಿ ಸ್ಕೂಲಿಂದ ಬೆಂಗಳೂರು ಬರ್ತೀನಿ. ಬೆಂಗಳೂರು ಹತ್ರ ಸುತ್ತಮುತ್ತ ಹೆಸರುಘಟ್ಟ, ಆನೇಕಲ್ಲು, ದೊಡ್ಡಬಳ್ಳಾಪುರ. ನಮ್ಮ ತಂದೆ ಡೈರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಸೂಪರ್ಡೆಂಟ್ ಆಗಿರ್ತಾರೆ, ಡೈರಿ ಮ್ಯಾನೇಜರ್ ಆಗಿರ್ತಾರೆ. ಹಾಗಾಗಿ ಅವ್ರ ಜೊತೆ ನಾವು ವಿದ್ಯಾಭ್ಯಾಸದಲ್ಲಿ ಅವ್ರ ಜೊತೆ ಓಡಾಡ್ತಿರ್ತೀವಿ. ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಬೆಂಗಳೂರು ಸುತ್ತಮುತ್ತ. ಹಾಗಾಗಿ ಆ ಥರ ಟೈಮ್ನಲ್ಲಿ ನಮಗೆ ರಾಜ್ಕುಮಾರ್ ನೋಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಭಾವನೆಗಳಿರುತ್ತೆ. ನಿಲುಕದ ನಕ್ಷತ್ರ, ಅದೇ ಆಗಿದ್ದಾಗ. ಬಟ್ ಸಿನಿಮಾ ಮಾತ್ರ ಎಲ್ಲೇ ಇದ್ರೆ ಅದು ನಾವು ತಾಲೂಕು, ಅವಾಗೆಲ್ಲ ನಾವು ಹೊರಗಡೆ ಆನೇಕಲ್ಲು, ದೊಡ್ಡಬಳ್ಳಾಪುರ ತಾಲೂಕು ಸೆಂಟರ್ಸು ಸ್ವಲ್ಪ ಲೇಟಾಗಿ ಬರ್ತಾ ಇತ್ತು. ನೋಡಿ ಅವರೇ ಆರಾಧ್ಯ ದೈವ ಥರ ತುಂಬ ಇಷ್ಟಪಡ್ತೀವಿ. ಆವಾಗ ಈ ಶೂಟಿಂಗ್ ಟೈಮಲ್ಲಿ 1-2 ಕಡೆ ನಾನು ಒಬ್ಬ ಹುಡುಗ ಆಗಿ ನೋಡಿರ್ತೀನಿ. ಬಟ್ ಏನು ಮಾತುಕತೆ ಇರಲ್ಲ. ಒಂದು ಹೃದಯ ಸಂಗಮ ಟೈಮು. ಆವಾಗ ನಮ್ಮ ದೊಡ್ಡಬಳ್ಳಾಪುರ ಹತ್ರ ಸುತ್ತಮುತ್ತ ಹಳ್ಳಿ, ಅಲ್ಲಿ ಶೂಟಿಂಗ್ ಆದಾಗ ನಮಗೆ ಗೊತ್ತಿರೋರೊಬ್ರು ಕರ್ಕೊಂಡು ಹೋಗ್ತಾರೆ. ನಮ್ಮ ತಂದೆ ನಾವೆಲ್ಲ ಹೋಗ್ತೀವಿ. ಅಲ್ಲಿ ರಾಜ್ಕುಮಾರ್ ಅವರು ಶೂಟಿಂಗ್ ಇರ್ತಾರೆ. ಬಟ್ ಸಣ್ಣ ಹುಡುಗ ನಾನು. ಅವ್ರು ಅಷ್ಟರಲ್ಲೇ ನಾನು ಏನು ಮಾಡ್ತೀನಿ, ರಾಜ್ಕುಮಾರ್ದು ಚಿತ್ರಗಳು ಬರೋದು, ಪೇಪರಲ್ಲಿ ಬರೋದು, ಅದೆಲ್ಲ ಕಟ್ ಮಾಡಿ ಒಂದು ಇದಕ್ಕೆ ನೋಟ್ಬುಕ್ಕಲ್ಲಿ ಹಾಕಿರ್ತೀನಿ. ಅದು ತೊಗೊಂಡೋಗಿ ಒಂದ್ಸರಿ ತೋರಿಸ್ತೇನೆ. ಅಲ್ಲಿ ಆ ಶೂಟಿಂಗ್ ಒಂದೇ ಸರಿ ಹೋಗೋದು, ಹೃದಯ ಸಂಗಮ ಟೈಮ್. ಅವ್ರು ನೋಡಿ ನಗಾಡಿರ್ತಾರೆ, ಓ ಇದೆಲ್ಲ ಮಾಡಿದ್ದೀರಾ ಅಂತ. ಅಷ್ಟೇ. ನಾನು ಚಿಕ್ಕ ಹುಡುಗ, ನಾನು ಇನ್ನೇನು ಬೇರೆ ಮಾತಾಡೋವಂಥ ಒಂದು ಇದಿರಲ್ಲ. ಆನೇಕಲ್ನಲ್ಲಿ ಒಂದು ಹೃದಯ ಹಸಿರು ತೋರಣ ಶೂಟಿಂಗು ಅಲ್ಲಿದ್ದಾಗ ನೋಡಿರ್ತೀನಿ, ಮಾತಾಡಿರಲ್ಲ. ಅದಾಗ 1 ವರ್ಷದಲ್ಲಿ ಆನೇಕಲ್ನಲ್ಲೇ ಇದ್ದಾಗ ನಮ್ಮ ಡೈರಿ ಇದರಲ್ಲಿ ಅಲ್ಲೊಂದು ಚಿಲ್ಲಿಂಗ್ ಸೆಂಟರ್ ಇರುತ್ತೆ, ನಮ್ಮ ಬೆಂಗಳೂರು ಡೈರಿಯ ಉಪವಿಭಾಗ, ಹಾಲು ಶೀತಲೀಕರಣ ಕೇಂದ್ರ ಅಂತ. ಅದ್ರ ಪಕ್ಕದಲ್ಲಿ ಆನೇಕಲ್ ಹತ್ತಿರದಲ್ಲಿ ಒಂದು ವಿಳ್ಳೆದೆಲೆ ತೋಟ ಇರುತ್ತೆ. ಅಲ್ಲಿ ಮಲ್ಲಮ್ಮನ ಪವಾಡ ಶೂಟಿಂಗ್ಗೆ ಪುಟ್ಟಣ ಕಣಗಾಲು, ರಾಜ್ಕುಮಾರ್ ಅವರು ಮತ್ತು ವಜ್ರಮಣಿ ಬಂದಿರ್ತಾರೆ. ನಮ್ಮ ಆನೇಕಲ್ ಒಬ್ರು ಕಲಾವಿದರು ಪಂಡ್ರಿ ಮೇಸ್ಟ್ ಅಂತ ಇರ್ತಾರೆ. ಅವ್ರು ಅದರಲ್ಲಿ ಮಾಡ್ತಾ ಇರ್ತಾರೆ, ಏನೋ ಸೈಡ್ ರೋಲ್.
ಅಲ್ಲಿಯ ಲೋಕಲ್ ಇದರಲ್ಲಿ ಅವರು ನಮಗೆ ಪರಿಚಿದ್ರು, ನಮ್ಮ ತಂದೆಗೆ ಪರಿಚಿದ್ರು. ಶೂಟಿಂಗ್ ಇದೆ ಅಂದಾಗ ಹೇಳಿ ನೋಡಿ ಇಲ್ಲಿ ಡೈರಿ ಆದರೆ ಕರ್ಕೊಂಬನ್ನಿ ಅಂತ ನಮ್ಮ ತಂದೆ ಹೇಳಿರ್ತಾರೆ. ಸರಿ ಅಂತ ಒಂದು 5-6 ದಿವಸ ಶೂಟಿಂಗ್ ನಡೀತಾ ಇರುತ್ತೆ. ಆಯಿತು ಬಿಡುವಾದಾಗ ಯಾವಾಗಾದರೂ ಬರ್ತೀನಿ, ಹೋಗ್ಬೇಕಾದ್ರೆ ಬರ್ತೀವಿ ಅಂತ ಹೇಳಿರ್ತಾರೆ. ಬಟ್ ಯಾರು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ನಾವು ಅದನ್ನು ತೊಗೊಂಡಿರೋ ನಮ್ಮ ತಂದೆನೂ ಸೀರಿಯಸ್ ತೊಗೊಂಡಿಲ್ಲ. ಒಂದು ದಿವಸ April 1 ನಮ್ಮ ತಂದೆಗೇನೋ ಒಂದು ಕಾರ್ಯ ಬೆಂಗಳೂರಿನಲ್ಲಿ ಮೀಟಿಂಗ್ ಅಂತ ಅವರು ಹೋಗಬೇಕಾಗತ್ತೆ. ಅವತ್ತೇ ಫೋನ್ ಬರುತ್ತೆ, ಶೂಟಿಂಗ್ ಇವತ್ತು ಮುಗಿಯುತ್ತೆ, ನಾವು ಸಂಜೆ 4 ಗಂಟೆಗೆ ಸುಮಾರಿಗೆ ಬರ್ತೀವಿ ಅಂತ ನಮ್ಮ ಪಂಡ್ರಿ ಮೇಸ್ಟ್ರು ಟ್ರಂಕ್ ಕಾಲ್ ನಮಗೆ ಲೋಕಲ್ ಸ್ಥಳೀಯ ಫೋನಲ್ಲಿ ಮಾಡ್ತಾರೆ. ನಮ್ಮ ತಂದೆಗೇನಂದರೆ ಇದು April Fool ಅಂದರೆ ಇದು ಏನೋ ಫೂಲಿಂಗ್ ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವರು ಬೆಂಗಳೂರು ಮೀಟಿಂಗಲ್ಲೇ ಅವರು ಉಳ್ಕೊಬಿಡ್ತಾರಲ್ಲೇ. ಆಮೇಲೆ ಇಲ್ಲ 2 ಗಂಟೆಗೆ ಅವರು ನಮ್ಮ ಕ್ಲರ್ಕ್ ಹೇಳ್ತಾರೆ ಬರ್ತಾ ಇದ್ದಾರೆ ಅಂತ. ಸುದ್ದಿ ನಾನು ಅಲ್ಲೇ ನಮ್ಮ ತಂದೆ ಕೆಲಸ ಮಾಡ್ತಾರೆ, ನಾನು ಪಕ್ಕದಲ್ಲೇ ಹೈಸ್ಕೂಲು SSLC ಎಕ್ಸಾಮ್ ನಡೀತಾ ಇರುತ್ತೆ. ಕನ್ನಡ ಬೆಳಗ್ಗೆ ಆಗಿರುತ್ತೆ, ಮಧ್ಯಾಹ್ನ ಸೆಕೆಂಡ್ ಪೇಪರು, ಅವಾಗೇನೋ ಸೆಕೆಂಡ್ ಪೇಪರ್ ಅಂತೇನೋ ಹೇಳ್ತಾ ಇರ್ತೀವಿ. ಅದು ನಮ್ಮ ಸ್ಟಾಫ್ ಅವರು ಹೇಳ್ತಾರೆ ತಂದೆ ಬರ್ತಾ ಇಲ್ವಾ ಅಂತ ನನ್ನ ಕೇಳ್ತಾರೆ. ಇಲ್ಲ ಅವರು ಅಂತ. ಆಮೇಲೆ ಬರ್ತಾರೆ ಅನ್ನೋ ನನಗೆ ಪರೀಕ್ಷೆಗೆ ಹೋಗಬೇಕು 4 ಗಂಟೆಗೆ ಬರ್ಬೋದು ಅಂತ. ನನಗೆ ಪರೀಕ್ಷೆ ಹೋದ್ರೂ ಪರವಾಗಿಲ್ಲ, ನಮ್ಮ ಡೈರಿಗೆ ನಮ್ಮ ಕ್ಯಾಂಪಸ್ಗೆ ಬರ್ತಾರೆ. ಸ್ಕೂಲ್ ಪಕ್ಕದಲ್ಲೇ ಇರುತ್ತೆ, ಸ್ಕೂಲ್ ಪಕ್ಕದಲ್ಲೇ ನಮ್ಮ ಕ್ವಾರ್ಟರ್ಸು ಡೈರಿ ಎಲ್ಲ ಎರಡು ಇರುತ್ತೆ. ಸರಿ, ನಮ್ಮ ತಂದೆ ಎಲ್ಲ ಸೀರಿಯಸ್ ಆಗಿ ತೊಗೊಳೋರು, ಏನೋ April Fool ಆಗ್ಬೋದು ಅಂತ. ಹಂಗಾಗಿ ಡೇಟ್ ಜ್ಞಾಪಕ ಇದೆ. ನೋಡಿದ್ರೆ ಅವರು 4:15 ಅವರು ಒಂದು ಕಾರಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ನಮ್ಮ ಕ್ಲರ್ಕ್ ಒಬ್ರು ಇರ್ತಾರೆ, ನಮ್ಮ ಅಲ್ಲಿಯ ಒಬ್ಬರು ಮೇಘರಾಜ್ ಅಂತ, ಅವರು ಅಲ್ಲಿ ಮ್ಯಾನೇಜರ್ ಆದಮೇಲೆ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಇರ್ತಾರೆ. ಅವರು ಸರಿ ರಿಸೀವ್ ಮಾಡಿ ಆಫೀಸ್ ರೂಮ್ ಒಂದು ಅಲ್ಲಿಯ ಒಂದು ಡೈರಿ ಅದೊಂದು ಪುಟ್ಟದಾದ ಒಂದು ಆಫೀಸ್ ರೂಮ್ ಇರುತ್ತೆ. ಸರಿ, ನಮ್ಮ ಮ್ಯಾನೇಜರ್ ಬೆಂಗಳೂರಿಗೆ ಹೋಗಿದ್ದಾರೆ ಮೀಟಿಂಗಲ್ಲಿ ಅಂತೇಳಿ, ಆದರೂ ಕಾಫಿ ತಿಂಡಿ ಅಂತ ಒಂದು ಟೇಬಲ್ ಚೇರಲ್ಲಿ ನಮಗೆ ಹೇಳಿದ್ರೆ ನಾವು ಓಡೋಗ್ತೀವಿ. ನಾನು ಎಕ್ಸಾಮ್ನ ಬರಿತಾ ಇದ್ದವನು 4 ಗಂಟೆಗೆ ಅರ್ಧನೇ ಬರಿತೀನಿ, ಅದು ಪೂರ್ತಿ ಮುಗಿಸಲ್ಲ ಕ್ವಶನ್ಸು ಏನಾದರೂ ಆಗಲಿ ಅಂತ. ಅರ್ಧಕ್ಕೆ ಬಿಟ್ಟು ಓಡಿ ಬರ್ತೀನಿ. ನಾನು ನನ್ನ ತಂಗಿ ಭಾಗ್ಯ ಅಂತ, ಅವ್ಳಿಗೇನು ಎಕ್ಸಾಮ್ ಇರಲ್ಲ. ನಾನು SSLC ಎಕ್ಸಾಮ್ ನಂದು, ಪಬ್ಲಿಕ್ ಎಕ್ಸಾಮ್ ಬಿಟ್ಟು ಅರ್ಧಕ್ಕೆ ಬರೆದು ನಿಲ್ಲಿಸಿ ಅವರು ಟೀಚರ್ ಕೇಳ್ತಾರೆ, ಅವರು ಎಕ್ಸಾಮಿನರ್ ಹಾಲ್ನಲ್ಲಿ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ ಅಂತ. ಇಲ್ಲೆಲ್ಲ ಹೋಗಬೇಕು ಅಂತ ಬಂದ್ಬಿಡ್ತೇನೆ. ಮತ್ತು ರಾಜ್ಕುಮಾರ್ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ಲಿ. ಸರಿ, ಯಾರೂ ಇಲ್ಲ ಸ್ಟಾಫ್. ಹೋದರೆ ಅಣ್ಣವರು ಮತ್ತೆ ಬರ್ತಾರೆ, ವಿಜೃಂಭಣಿ ಅವರೆಲ್ಲ. ಅದು ಚಿತ್ರ ಇದೆ, ಬಟ್ ಅವಾಗ ಕ್ಯಾಮ್ರಾ ಫೋಟೋಸು ಏನೂ ಅರೇಂಜ್ ಮಾಡೋಕ್ಕಾಗಿಲ್ಲ. ಸರಿ, ಅವರು ಕಾಫಿ ಟೀ ವ್ಯವಸ್ಥೆ ಮಾಡ್ತಾರೆ. ಸರಿ, ನಾನು ನಮ್ಮ ತಂಗಿ ಹೋಗಿ ನಿಂತ್ಕೋತೀವಿ. ಅಂದರೆ ಅಲ್ಲೇ ಪಕ್ಕದಲ್ಲಿ ಅವರು ಪರಿಚಯ ಮಾಡಿಕೊಡ್ತಾರೆ. ಹೌದಾ, ಮ್ಯಾನೇಜರ್ ಅವ್ರ ಮಗಳ ಅಂಥೇಳಿ ಮೈದಡವಿ ಏನು ಮಾಡ್ತಾ ಇದ್ದಾರೆ ಅಂದರೆ SSLC ಅಂತ ಅಷ್ಟೇ, ಜಾಸ್ತಿ ಏನೂ ಮಾತಿಲ್ಲ. ನಮಗೆ ಮಾತೇ ಬರ್ತಾ ಇಲ್ಲ. ರಾಜ್ಕುಮಾರ್ ನೋಡೋಕ್ಕಾಗದೆ ಅಂತಂದ್ರೆ ಅದು ಚೆನ್ನೈಲೇ ಇರ್ತಾರೆ ಅವಾಗ. ಶೂಟಿಂಗ್ ಬಂದು ಬೆಂಗಳೂರಲ್ಲಿ ಇಲ್ಲೇ ನಮ್ಮ ಹತ್ರದಲ್ಲೇ ಸಿಕ್ಕಿದ್ರಲ್ಲ ಅಂತ ಅಷ್ಟೇ ನೋಡಿದ್ದೊಂದು ಇದರಲ್ಲಿ. ಅಷ್ಟು ನನ್ನ ಪ್ರಥಮ ಭೇಟಿ. ಸರಿ, ಹೋಗ್ದ ಅಷ್ಟು ನಮಗೆ ಆಗಿನ ನೆನಪು. ನಂತರ ಏನಾಗುತ್ತೆ, ನಾನು ಕಾಲಕ್ರಮೇಣ ನಮ್ಮ ತಂದೆಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗುತ್ತೆ. ನಮ್ಮ ತಂದೆ ಏನು ಮಾಡ್ತಾರೆ, ನನ್ನನ್ನು ಡೈರಿ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇರುತ್ತೆ. KMF ಆಗಿರಲ್ಲ ಇನ್ನು, ಅವಾಗ ಬೆಂಗಳೂರು ಡೈರಿ ಸರ್ಕಾರದ ಒಂದು ಸಂಸ್ಥೆ ಆಗಿರುತ್ತೆ. ಅವರು ನನ್ನ ಆಸೆ ನಿಮ್ಮ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಒಂದು ಇರುತ್ತೆ. SSLC ಆದಮೇಲೆ ಆನೇಕಲ್ಲಲ್ಲಿ SSLC ಆಗಿತ್ತು. PUC ಆದಮೇಲೆ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಡೈರೆಕ್ಟರ್ ಕೋರ್ಸ್ ಮಾಡೋಣ, ಫೋಟೋಗ್ರಫಿ ಆ್ಯಂಡ್ ಡೈರೆಕ್ಟರ್ ಅಂತ. ಅದು ಮಾಡಬೇಕಂದ್ರೆ ನನ್ನ ಆಸೆ ಇರುತ್ತೆ, ನಟನ ಆಗಬೇಕು ಅಂತ ಇರಲ್ಲ. ಬಟ್ ನಮ್ಮ ತಂದೆ ಸ್ಟ್ರಿಕ್ಟ್, ಅವ್ರಿಗೇನು ನಾನು ಹೇಳೋಕ್ಕಾಗಲ್ಲ. ಬಟ್ ಅವ್ರೇನು ಮಾಡ್ತಾರೆ, ಒಂದು ದಿವಸ ನನ್ನ ಡೈರಿ ಕೋರ್ಸೇ ನೀನು ಸೇರ್ಕೊಳ್ಳಪ್ಪ, ಡಿಪ್ಲೊಮಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸೈನ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ. ನಾನು ಏನೂ ಮಾತಾಡೋಲ್ಲ, ಅವ್ರಿಗೇನು ಮಾತಾಡೋಕ್ಕಾಗಲ್ಲ. ಅವ್ರ ಹತ್ರ ಮಿಲ್ಟ್ರಿ ಅವ್ರ ಹತ್ರ ಸ್ವಭಾವ. ಸರಿ, ಸೈನ್ ಮಾಡ್ತೀನಿ, ಡಿಪ್ಲೊಮಾ ಸೇರಿಸ್ಬಿಡ್ತಾರೆ. ಹೌದೌದು, ಬೆಂಗಳೂರು ಆಡುಗೋಡಿ ಇದೆಯಲ್ಲ, ಅಲ್ಲಿ ಮೈಕೋ ಎದುರುಗಡೆ ಆಡುಗೋಡಿಲಿ ಒಂದು NDRI ಅಂತ ಇದೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿಗೆ ಮಹಾತ್ಮ ಗಾಂಧಿ ಕೂಡ ಬೆಂಗಳೂರು ಬಂದಾಗ ನಂದಿ ಬೆಟ್ಟ ಮತ್ತು ಅಲ್ಲಿಗೆ ಬಂದಿರ್ತಾರೆ. ಡೈರಿ ರಿಸರ್ಚ್ ಅಂತ ಅವ್ರದ್ದು ಫೋಟೋ ಎಲ್ಲ ಇದೆ. ಅವಾಗ ಒಂದು ನಮ್ಮ ಹಸುದೆಲ್ಲ ನೋಡಿ ಅದ್ರದ್ದು ಫೋಟೋದು ಮೆಚ್ಚಿ, ಹೈಯೆಸ್ಟ್ ಈಲ್ಡಿಂಗ್ ಹಸು ಜೊತೆ ಫೋಟೋ ಎಲ್ಲ ಇದೆ ಅವ್ರು ಗಾಂಧೀಜಿಯವರಿದ್ದು. ಆ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ತಂದೆನೂ ಅಲ್ಲೇ ಓದಿರ್ತಾರೆ. ಡಿಪ್ಲೊಮಾ ಕೋರ್ಸ್ 2 years ಡಿಪ್ಲೊಮಾ. ಸೊ ನಾನು ಡಿಪ್ಲೊಮಾ ಅಲ್ಲಿ ಮಾಡ್ತೀನಿ. ಆಲ್ಮೋಸ್ಟ್ ಮುಗಿಯೋ ಟೈಮಲ್ಲಿ 72 ಸೇರ್ಕೋತೀನಿ. 74 ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಮತ್ತೆ ಎಲ್ಲ ಭೇಟಿ ಆಗಿರಲ್ಲ. ಈ ಬಬ್ರುವಾಹನ ಶೂಟಿಂಗ್ ಏನೋ ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಡೀತಾ ಇರುತ್ತೆ. ಸರಿ, ಹೆಂಗಾರ ಮಾಡಿ ಹೋಗ್ಬೇಕಲ್ಲ ಅಂತ ಹೇಗೋ ಮಾಡಿ ಅಲ್ಲಿ ಗೇಟಲ್ಲಿ ಎಂಟ್ರಿ ತೊಗೊಂಡು, ಗೇಟಲ್ಲಿ ಬಿಡಲ್ಲ ಇದು, ನಾನು ಹಾಗೂ ಸ್ಕೂಟ್ರಲ್ಲಿ ಹೋಗ್ತೀನಿ, ಹೆಂಗೋ ಗೇಟ್ನವ್ನು ಯಾರೋ ಬಿಟ್ಬಿಡ್ತಾನೆ. ಹೋಗಿ ಮೇಕಪ್ ಅಲ್ಲಿ ಹೋದರೆ ರಾಜ್ಕುಮಾರ್ ಅವರು ಎಲ್ಲಿ ಅಂದಾಗ ಇಲ್ಲಿ ಮೇಕಪ್ ರೂಮಲ್ಲಿದ್ದಾರೆ ಅಂತ ಏನೋ ಹೇಳ್ತಾರೆ.
ಚಾಮುಂಡಿ ಸ್ಟುಡಿಯೋ ಸೆಟ್ಟು ಈ ಕಡೆ ಪಕ್ಕ ಇರುತ್ತೆ. ಹೌದು. ಸರಿ, ಅಲ್ಲಿ ಹೋಗಿ ಹೊರಗಡೆ ನಿಂತ್ಕೋತೀನಿ. ಅವ್ರು ಮೇಕಪ್ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಅಷ್ಟರಲ್ಲಾಗಲೇ ಎಲ್ಲರೂ ನಿಲ್ಲಂಗಿಲ್ಲ ಅಂತ ಸ್ವಲ್ಪ ಸ್ಟಾಫ್ ಇದು ಮಾಡ್ತಿರ್ತಾರೆ. ನಾನು ಹೆಂಗೆ ಮಾಡಿ ಈ ಕಡೆ ಬಂದಂಗೆ ಮಾಡಿ ಮತ್ತೆ ಅಲ್ಲೇ ನಿಂತ್ಕೋತೀನಿ ಮೇಕಪ್ ರೂಮ್ ಹೊರಗಡೆ ಸ್ವಲ್ಪ ದಾರಿ ಮೆಟ್ಲ ಹತ್ರ. ಸರಿ, ಅವ್ರು ಬಂದಾಗ ನಾನು ನಮಸ್ಕಾರ ಮಾಡ್ತೀವಿ. ಅವರು ಅಲ್ಲಿ ನೆನಪಿರಲ್ಲ ಅವ್ರಿಗೆ ಜಾಸ್ತಿ. ನಮಸ್ಕಾರ. ಆಮೇಲೆ ಯಾರು ಏನು ಅಂತ ಅಂದಾಗ ನಾನು ಪ್ರೇಮ್ನಾಥ್ ಅಂತ ನಿಮ್ಮ ನೋಡೋಕ್ಕೆ ಅಂತ ಬಂದೆ ಅಂತ ಹೇಳಿ ಸ್ವಲ್ಪ ಸ್ಟ್ರೇಟಾಗಿ ಮಾತಾಡ್ತೀನಿ. ಇಲ್ಲಿ ನಿಮ್ಮ ನೋಡೋಕ್ಕೆ ಅಂತ ಬಂದರೆ ಇಲ್ಲಿ ಯಾರು ಬಿಡೋದೇ ಇಲ್ಲ ನಮ್ಮನ್ನು, ತುಂಬ ಕಷ್ಟ ಅಂತ ಏನೋ ಹೇಳ್ತೀನಿ. ಅಯ್ಯಯ್ಯೋ ಹೌದಾ ಅಂದ್ಬಿಟ್ಟು ಅವರು ಮೇಕಪ್ ಮ್ಯಾನ್ ದೊರೆಸ್ವಾಮಿ ನಾಯ್ಡು ಅಂತ ಇರ್ತಾರೆ, ಆಗಿನ ಸೀನಿಯರ್. ಅವರಿಗೆ ಇವರು ಬಂದಾಗ ಅವರು ನೋಡಿ ಸಿಂಗಲ್, ನಾನೊಬ್ಬ ಹುಡುಗ ಅವಾಗ PUC ಡಿಪ್ಲೊಮಾ ಮಾಡ್ತಾಯಿದ್ದೀನಿ. 19 ವರ್ಷ ನನಗೆ ಅವಾಗ. ಅವರು ಪಾಪ ದೊಡ್ಡ ಮನುಷ್ಯ, ದೊಡ್ಡ ಕಲಾವಿದರು, ಸ್ಟಾರ್ ಎಲ್ಲ ಆಗಿರ್ತಾರೆ, ಪೀಕಲ್ಲಿದ್ದಾರೆ ಅವಾಗ. ಅವ್ರಿಗೆ ಇವರು ಯಾವಾಗ ಬಂದರು ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ. ಅವ್ರಿಗೆ ಇನ್ನೇನು ಕೇಳ್ಕೊಂಡಂಗೆ ಹೋಗ್ಬೋದಿತ್ತು. ಹೌದಾ ಅಂದ್ಬಿಟ್ಟು ಮತ್ತೆ ಒಳಗಡೆ ಅವ್ರಿಗೆ ಹೇಳ್ಬಿಟ್ಟು ಇವ್ರು ಯಾವಾಗ ಬಂದರು ಒಳಗಡೆ ಬಿಡಿ ಅಂದ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬನ್ನಿ ಅಂತ ಹೇಳ್ಬಿಟ್ಟು ಮೇಕಪ್ ರೂಮಲ್ಲಿ ಕೂರಿಸ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಮೇಲೆ ಹಿಂಗೆ ಓದ್ತಾ ಇದ್ದೀನಿ, ಡಿಪ್ಲೊಮಾ ಏನು ಮುಗಿತಾ ಬಂತು ಆಗುತ್ತೆ ಅಂತ ಹೇಳ್ತೀನಿ. ನೀವು ಹಳೆ ಭೇಟಿಗಳನ್ನೇನು ಹೇಳಲಿಲ್ಲ ಅವ್ರಿಗೆ? ಇಲ್ಲ, ನನಗೆ ಅವ್ರು ಸಿಕ್ಕಿದಾಗ ಏನು ನಮಗೆ ಮಾತೇ ಬರಲ್ಲ. ಅವ್ರಿಗೆ ಎಷ್ಟೊತ್ತು ಮಾತಾಡ್ತಾರೆ ಅಂತ ಗೊತ್ತಿರಲ್ವಲ್ಲ. ನಾವು ಹಂಗೆ ಶೂಟಿಂಗ್ ಹೋಗ್ತಾರೆ. ಆಮೇಲೆ ಶೂಟಿಂಗ್ ಅಂತ ನನಗೆ ಅದೊಂದು ಜ್ಞಾನ ಇರುತ್ತೆ. ಶೂಟಿಂಗ್ ಟೈಮ್ ನಾವು ಡಿಸ್ಟರ್ಬ್ ಮಾಡಬಾರ್ದು ಸ್ವಲ್ಪ ಅಂತಿರುತ್ತೆ. ಅದಕ್ಕೆ ಮೇಕಪ್ ರೂಮ್ ಹತ್ರ ನಾನು ಇರ್ತೀನಿ. ಅಲ್ಲಿ ಸೆಟ್ ಹತ್ರ ಬೇಡ ಅಂತ. ಅಲ್ಲಿ ಸೆಟ್ಗೂ ಬಿಡಲ್ಲ. ಅವಳೊಬ್ಬ ಯಾರೊಬ್ಬ ತಮಿಳೊಬ್ಬ ಇರ್ತಾರೆ, ಬಿಡೋದೆಲ್ಲ ಅವರು. ಅದು ಹೇಳ್ತೀನಿ ಆಮೇಲೆ, ಇನ್ನೊಂದು ಎಪಿಸೋಡ್ ಇದೆ ಅದ್ರದ್ದು. ಸರಿ, ಅಂದರೆ ಈ ಪಾಪ ಇಲ್ಲಿ ಸಿಕ್ಕಿದ್ದು ಆಯಿತು. ಅವ್ರು ಮತ್ತೆ ಕರ್ಕೊಂಡೋಗಿ ಬನ್ನಿ ಅಂತ ಬಿಟ್ಟು ಕೂತ್ಕೊಂಡು ಕಾಫಿ ಕುಡಿತೀರಾ ಎಲ್ಲ ಕೇಳ್ತಾರೆ. ಇಲ್ಲ ಏನೂ ಬೇಡ, ಮಾತೇ ಬರಲ್ಲ ನಮಗೆ. ನೋಡೋಕ್ಕೆ ಇವ್ರು ಬಂದಾಗ ಬಿಡು ಅಂಥೇಳಿ ಅಷ್ಟೇ ಯಾರೋ ಬಂದು ಕರೀತಾರೆ, ಅಣ್ಣ ಶಾರ್ಟ್ ರೆಡಿ ಇದೆ ಅಂತ. ಸರಿ ಬರಲಾ ಅಂಥೇಳಿ, ಶೂಟಿಂಗ್ ನೋಡ್ತೀರಂತ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಅಷ್ಟೇ ಸಾಕು ಅಂತ ಸರಿ ಅಂತ ಬರ್ತೀನಿ. ಏನು ನನಗೆ ಅವತ್ತು ಮಹದಾನಂದ. ಬಟ್ ಆದರೂ ಒಂದು ಅನುಮಾನ, ಇವ್ರಿಗೆ ಹೇಳಿದ್ದಾರೆ ನಾಳೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಬಟ್ ಈ ಆಸೆನಲ್ಲಿ ಇನ್ನೊಂದು ಸರಿ ಹಿಂಗೆ ವಿಚಾರಿಸ್ತಾ ಇರ್ತೀನಿ. ಅದು ನೆಕ್ಸ್ಟ್ ಅದೇ ಟೈಮಲ್ಲಿ ಅದೇ ಇದ್ರದ್ದೇ ಇನ್ನೊಂದು ಶೆಡ್ಯೂಲ್ಗೇನೋ ಬಂದಿರ್ತಾರೆ ತಿರ್ಗಿ ಒಂದು ಆಫ್ಟರ್ ಗ್ಯಾಪ್ ಆಫ್ 15 days. ನಾನು ಹೋಗೋದಕ್ಕೂ ಸ್ಟ್ಯಾಂಡಲ್ಲಿ ಸ್ಕೂಟರ್ ನಿಲ್ಲಿಸಿ ಗೇಟಲ್ಲಿ ಕೇಳ್ತೀನಿ, ಅನ್ನೋರು ಇದ್ದಾರೆ ಅಂತ. ಶೂಟಿಂಗ್ ಇದೆ ಅಂತ ಹೇಳ್ತಾರೆ. ಸರಿ, ಆ ಗೇಟ್ನವನೇನು ಅಷ್ಟು ಸ್ಟ್ರಿಕ್ಟ್ ಆಗಿರಲ್ಲ. ಅಥವಾ ಸ್ಕೂಟರ್ ಬಂದೆ ಅಂತ ಬಿಡ್ತಾನೋ ಗೊತ್ತಿಲ್ಲ. ಅದು ಅಲ್ಲಿ ಸ್ವಲ್ಪ ಎಲ್ಲ ನೋಡಿ ಸರಿ, ಪುಣ್ಯಕ್ಕೆ ಒಂದು ಸ್ಕೂಟರ್ ಇರುತ್ತೆ ನನಗೆ ಅವಾಗ. ಸರಿ ನಿಲ್ಲಿಸ್ಬಿಟ್ಟು ಓಡ್ತೀನಿ. ನಾನು ಹೋಗೋದಕ್ಕೂ ಅವ್ರು ಮೇಕಪ್ ರೂಮಿಂದ ಇಳಿದು ಆ ಸೆಟ್ ಇದಕ್ಕೆ ಫ್ಲೋರ್ಗೆ ಹೋಗೋದಕ್ಕೆ, ನೀವು ನೋಡಿದಿರಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋ, ಫ್ಲೋರ್ ಹೋಗೋದಕ್ಕೆ ನೀನು ಎಂಟ್ರಿ ಆಗಬೇಕು. ಒಂದು 5 ಹೆಜ್ಜೆಯಲ್ಲಿ ನಾನು ಸಿಗ್ತೀನಿ. ಬೇರೆ ಬೇರೆ ಅಂತ ನಡೀತಾ ಇರ್ತಾರೆ. ನಾನು ನೋಡು ಏನ್ರಿ ಅಂತ ಜ್ಞಾಪಕ ಹಿಡಿತಾರೆ. ಏನ್ರಿ ಪ್ರೇಮ್ ಅಂತ ಹೇಳ್ತಾರೆ. ಅಣ್ಣ ಹಿಂಗೆ ಅಂತ ಬಂದೆ ನೋಡ್ಲಿಕ್ಕೆ ಅಂತ. ಹೌದಾ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಷ್ಟು ಡೋರ್ ಬರುತ್ತೆ, ಒಳಗಡೆ ಹೋಗ್ತಾರೆ. ಅವನು ಯಾರೋ ಒಬ್ಬ ಗೇಟ್ ಕೀಪರು ಇಲ್ಲ ಒಳ್ಳೆ ದುಡ್ಡೇನೋ ಸ್ಟಾಪ್ ಮಾಡಿಬಿಡ್ತಾನೆ ನನಗೆ. ನಾನು ಇಷ್ಟೇ ಅಂತ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಅಣ್ಣವ್ರು ಹೇಳಿದ್ರೆ ಅಂಥ ದೊಡ್ಡ ಕಲಾವಿದರು, ನಾನೊಬ್ಬ ಹುಡುಗ. ಅವರು ನನ್ನ ಒಳಗಡೆ ಕರ್ಕೊಂಡೋಗಿ ಅವತ್ತೇನೋ ಮಾತಾಡಿರ್ಬೋದು. ನಾವು ಮನುಷ್ಯರು ಎಷ್ಟು ಸಣ್ಣವರಾಗ್ತೀವಿ ನೋಡಿ. ಆ ಒಂದು ಮೀಟಿಂಗಲ್ಲೇ ನನಗೆ ಈ ಸೆಕೆಂಡಲ್ಲೇ ಸ್ವಲ್ಪ ಏನೋ ಇಲ್ಲೇ ಆಗೋಯ್ತಲ್ಲ, ಇಲ್ಲಿಗೆ ಮುಗಿತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಜಾರು. ಬಟ್ ನೋಡೋಕ್ಕಾರ ಸಿಕ್ಕಿದ್ರಲ್ಲ ಅಂತ ಇದಾಗೈತೆ. ಅವ್ನು ಬಿಡ್ಲಿಲ್ವ ಅಂತ ಗೇಟ್ ಕೀಪರ್ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಈ ಫ್ಲೋರ್ ಮ್ಯಾನ್ ಹತ್ರ ಬೇಜಾರು ಮಾಡ್ಕೊಂಡು ಹಿಂಗೆ ಬರ್ತೀನಿ. ಸ್ಕೂಟ್ರಿ ನೀರು ಸ್ಟಾರ್ಟ್ ಮಾಡಬೇಕು. ಒಬ್ಬ ಯಾರೋ ಸೆಟ್ ಹುಡುಗ ಬರ್ತಾನೆ. ಪ್ರೇಮ್ ಅಂದರೆ ಯಾರೋ ಅಂತ. ಅಲ್ಲಿ ಯಾರೋ 5-6 ಜನ ಇರ್ತಾರೆ ಸ್ಕೂಟರ್ ಸ್ಟ್ಯಾಂಡ್ ಹತ್ರ. ನಾನು ನೀರು ಸ್ಟಾರ್ಟ್ ಮಾಡಬೇಕು. ಪ್ರೇಮ್ ಅಂದರೆ ಯಾರೋ ಅಂತ. ನಾನೇಪ್ಪ ಯಾಕೆ ಅಂತ. ಬನ್ನಿ ಕರಿತಾ ಇದ್ದಾರೆ, ಎಲ್ಲೋ ಬಿಟ್ರಿ ನೀವು ಅಂತ. ಸರಿ, ಇಲ್ಲ ಏನು ನನಗೆ ಭಯ ಶುರು ಆಗುತ್ತೆ, ಏನೋ ಡಿಸ್ಟರ್ಬ್ ಮಾಡೋಣ. ಅವರು ಸೀರಿಯಸ್ ಆಗಿ ಹೋಗ್ತಾ ಇರ್ತಾರೆ. ಯಾವುದೋ ಸೀನು ಬಬ್ರೋಹನ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಅದು ಮೇಕಪ್ಪಲ್ಲಿ ಇರ್ತಾರೆ. ಏನೋ ಸೀನಲ್ಲಿ ಏನಾದ್ರು ನಾನೇನೋ ಡಿಸ್ಟರ್ಬ್ ಮಾಡ್ಬಿಟ್ಟು ಮಾತಾಡಿ ಅಂದ್ಬಿಟ್ಟು ಬೈದಲ್ಲಿ ಹೋಗ್ತೀನಿ, ಏನಕ್ಕೆ ಕರೆದ್ರು ಅಂತ. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಕರೀತಾರೆ ಅಣ್ಣವರು ಅಂತ ಹೇಳ್ತಾರೆ. ಕರ್ಕೊಂಡು ಹೋಗೋದು. ಅವನೇನು ಹೇಳಲ್ಲ, ಅವ್ನು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾನೆ. ಅವ್ನು ಕರೆದವನು ಹೋದರೆ ಎಲ್ರಿ ಹೋಗ್ಬಿಟ್ರಿ, ನನ್ನ ಜೊತೆಲಿ ಹಿಂದೆ ಬರಬೇಕಲ್ವ ನೀವು, ಎಲ್ಲೋದ್ರಿ? ಇಲ್ಲ ಗೇಟನ್ನು ಅಲ್ಲಿ ನೀವು ಹೊರಗಡೆ ಹೋದ್ರಿ, ಆಮೇಲೆ ಗೇಟ್ನೂ ಸ್ವಲ್ಪ ಕಂಟ್ರೋಲ್ ಮಾಡ್ದಣ್ಣ. ಹಾಗೆ ನೀವು ಬರಬೇಕಿಲ್ಲ, ನಾನು ಯಾವುದೋ ಕೇಂದ್ರದಲ್ಲಿ ಒಳಗಡೆ ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ವಿವರವಾಗಿ ಯಾಕೆ ಹೇಳ್ತೀನಿ ಅಂದರೆ, ಯಾರೋ ಒಬ್ಬ ನಾನು ಅಭಿಮಾನಿ ಅವಾಗ, ಅಥವಾ ಇನ್ನೂ ಅವ್ರಿಗೇನು ನಂದೇನೋ ಜಾಸ್ತಿ ಪರಿಚಯ ಇರಲ್ಲ, ಇನ್ನೇನು 3ನೇವ್ರ ಮೂಲಕ ಪರಿಚಯ ಆಗಿರಲ್ಲ. ಎಷ್ಟು ಅವರು ಕಾಳಜಿ ವಹಿಸ್ತಾರೆ. ವಯಸ್ಸಿನ ಅಂತರ ಇದೆ. ಆಗಿನ ಕಾಲದಲ್ಲಿ ಪೀಕಲ್ಲಿದ್ದಂಥ ಕಾಲದಲ್ಲಿ
ಸರಿ ಇನ್ಯಾರ ಮೂಲಕನೂ ಹೋಗಿರಲ್ಲ ನಾನೇನು ದೊಡ್ಡ ಇವಾಗ ಕೊನೆಯಲ್ಲಿ ನಾನು MD ಆಗ್ತೀನಿ, KMF MD ಆಗ್ತೀನಿ. ಈಗ ನಾನು ಒಬ್ಬ ಜಸ್ಟ್ ಅವಾಗ ಆ ಟೈಮಲ್ಲಿ ನಾನು ನಂಗೆ ಜಾಬು ಆಗ್ಬಿಟ್ಟಿರುತ್ತೆ. ಬೆಂಗಳೂರು ಏರಿಗೆ ಜಸ್ಟ್ ಸೇರ್ಕೋತಾ ಇದ್ದೀನಿ ಜನವರಿ ಟೈಮಲ್ಲಿ. ಸರಿ ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಚೇರ್ ಹಾಕಿಸಿ ಟೀ ಕುಡಿಸಿ ಆಮೇಲೆ ಇರಿ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಇದೆಲ್ಲ ಅದೇ ವೈರ್ಗಳೆಲ್ಲ ಶೂಟಿಂಗ್ದೆಲ್ಲ ಇರೋದು ಸರ್ ಕೂರಿಸಿ ಅಂತ, ನೀವು ಏನು ಸಂಕೋಚ ಆಗಬೇಡಿ ಅಂಥೇಳಿ ಎಲ್ಲರೂ ಸೆಟ್ಟಲ್ಲಿರೋರೆಲ್ಲ ಅವಾಗ ಡೈರೆಕ್ಟ್ರ್ ವಿಜಯ್ ಇವರು ನಮ್ಮ ಬಬ್ರುವಾಹನ ಡೈರೆಕ್ಟರ್ ಅವರೆಲ್ಲ ಏನು ಯಾರು ಇವ್ರಿಗೆ ಅಣ್ಣವ್ರು ಇಷ್ಟೊಂದು ಇದು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಹುಣಸೂರು ಕೃಷ್ಣಮೂರ್ತಿ ಅವರು ಅಲ್ಲ ಬಬ್ರುವಾಹನ, ಸರಿ ಅವರು ಇದು ಮಾಡಿದೆ. ನಾನು ಯಾರ ಕಡೆನೂ ಗಮನ ಇಲ್ಲ, ಅಣ್ಣವರೇ ಇನ್ಯಾರು ನನಗೆ ಪಿಕ್ಚರ್ ಬ್ಲ್ಯಾಂಕ್. ಸರಿ ಒಂದು 10 ನಿಮಿಷ ನೋಡ್ತೀನಿ, ಆಮೇಲೆ ಲೈಟಿಂಗಲ್ಲೆಲ್ಲ ಅವಾಗೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತಾರೆ, ನನ್ನಿಂದ ತೊಂದರೆ ಆಗಬಾರ್ದು ನೋಡಿ ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೊರಡ್ತೀನಿ. ನೀವು ಬನ್ನಿ ಯಾವಾಗ ಬಂದರು ಏನು ಸಂಕೋಚ ಬಿಡಬೇಡಿ, ನಾನು ಇವ್ರು ಇರ್ತಾರೆ ಮೇಕಪ್ ಮ್ಯಾನು ಇವ್ರಿಗೆ ಹೇಳಿ ಅಂತ ಹೇಳಿ ಅದು ಆ ಥರ ಒಂದು ನನಗೆ ಇದಾಗುತ್ತೆ. ಒಂದು 3-4 ಭೇಟಿ ಆಮೇಲೆ ಇದು ಇನ್ನೂ ಇದ್ರ ಮಧ್ಯದಲ್ಲಿ ಇದು ನಾನು ಜಾಸ್ತಿ ಎಲ್ಲೂ ಹೇಳಿಲ್ಲ. ನಂತರ ಏನಾಗುತ್ತೆ, ನಮ್ಮ ಸಂಯುಕ್ತ ಕರ್ನಾಟಕದವರು ನೆಕ್ಸ್ಟ್ ಒಂದು 6-7 ತಿಂಗಳಲ್ಲಿ, ಜಾಸ್ತಿ ಇದು ನಾನು ಹೇಳಿಲ್ಲ, ಬಟ್ ಅದು ಪೇಪರ್ ಕಟ್ಟಿಂಗ್ ಇದೆ, ಈ ಅವಾರ್ಡ್ಸ್ ಎಲ್ಲ ಇದಾಗಿರುತ್ತೆ. ನೆಕ್ಸ್ಟ್ 3-4 ಮಂತ್ ಅದು 2-3 ಮಂತ್ಸ್ ಅವಾಗ ಚೆನ್ನೈಗೆ ಹೋಗಿರ್ತಾರೆ, ಮತ್ತೇನು ಬಂದಿರಲ್ಲ, ನನಗೂ ಅದು ಮಾಹಿತಿ ಸಿಕ್ಕಿಲ್ಲ ಅವ್ರು ಬಂದೋಗೋದು ಅಥವಾ ಹೊರಗಡೆ ಎಲ್ಲ ಶೂಟಿಂಗ್ ಇರುತ್ತೆ, ಔಟ್ಡೋರ್ ಇರಿದ್ರೆ ನಾನು ಬೆಂಗಳೂರಲ್ಲಿದ್ದರೆ ನೋಡೋಣ ಅಂತ ಇರ್ತೀನಿ. ಅಷ್ಟರೊಳಗೂ ಅವರ ಯೂನಿಟ್ನಲ್ಲಿ ಒಬ್ಬರು ನನಗೆ ಅಣ್ಣವ್ರಿಗೆ ನನಗೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ನೋಡಿ ಅವರು ಮೇಕಪ್ ಮ್ಯಾನ್ ಜೊತೆ ಇನ್ನೊಬ್ರು ಇರ್ತಾರೆ. ಈ ಅಣ್ಣ ಇವರ ಬೆಂಗಳೂರಿಗೆ ಬಂದಾಗ ನೋಡ್ಕೊಳ್ಲಿಕ್ಕೆ ಬೆಂಗಳೂರಿನಲ್ಲಿ ಒಬ್ಬರು ಶಿವಾನಂದ ಅಂತ ಕೂಡ ಒಳ್ಳೆಯ ವ್ಯಕ್ತಿ, ಅವರು MS ರಾಜಶೇಖರ್ ಇದ್ದಾರಲ್ಲ ಮೇಕಪ್ ಸುಬ್ಬಣ್ಣ ಅವರ ಮಗ, ರಾಜಶೇಖರ್ ತಮ್ಮ ಇವರು ಭಾಳ ಒಳ್ಳೆ ವ್ಯಕ್ತಿ ಶಿವಾನಂದ್ ಅಂತ, ನಾನು ಭಾಳ ನೆನೆಸ್ಕೋತೀನಿ ಅವ್ರನ್ನ. ಅವರು ನನಗೆ ಅಣ್ಣ ಅವ್ರು ಯಾವಾಗ ಬರ್ತಾರೆ ಶೂಟಿಂಗ್ ಶೆಡ್ಯೂಲ್ ಇದ್ದರೆ ನನಗೆ ಪಾಪ ಅವರು ಯಾವಲ್ಲ ಅಣ್ಣ ಅವ್ರನ್ನ ಏರ್ಪೋರ್ಟಿಗೆ ಬಂದಾಗ ಮಾಹಿತಿ ಅವ್ರಿಗಿರುತ್ತೆ, ಅವರೇ ಹೋಗಿ ರಿಸೀವ್ ಮಾಡಿ ಕರ್ಕೊಬರ್ತಾ ಇರ್ತಾರೆ. ಅಣ್ಣವ್ರಿಗೆ ಹೋದ್ರೆ ಬೇರೆ ಯಾರು ಈಗ ನನಗೆ ಬೌನ್ಸರ್ಸ್ ಗಿಲ್ಸು ಯಾರು ಇರಲ್ಲ. ಆಮೇಲೆ ಪಾರ್ವತಮ್ಮವ್ರು ಯಾವಾಗಲೂ ಬರ್ತಾರಲ್ಲ, ಅವರು ಒಬ್ಬರೇ ಬರ್ಬೋದು ಒಂದು ಟೈಮು. ಬಂದಾಗ ಇವರು ಶಿವಾನಂದ್ ಅಂತ ಪಾಪ ಅವರು ಏರ್ಪೋರ್ಟ್ಗೆ ಹೋಗಿ ಕಾರ್ ತೊಗೊಂಡೋಗಿ ಎಲ್ಲ ಅರೇಂಜ್ಮೆಂಟ್ ಮತ್ತು ಬಿಡೋದಕ್ಕೆ ಅರೇಂಜ್ ಮಾಡ್ತಾರೆ. ಅವರು ಭಾಳ ಒಳ್ಳೆ ವ್ಯಕ್ತಿ. ನಮ್ಮ ಇಲ್ಲೆಲ್ಲ ಅಡೆತಡೆ ಹಾಕೋರೇ ಇದ್ರೂ ಅಂದರೆ ಅವರು ಅವ್ರ ಡ್ಯೂಟಿನೇ ತಪ್ಪು ಅಂತ ಹೇಳಲ್ಲ. ಈಗ ಅಭಿಮಾನಿಗಳೆಲ್ಲ ಮುತ್ಕೊಂಡ್ರೆ ಅವ್ರು ಶೂಟಿಂಗು ಮತ್ತು ಯಾವುದೋ ಮೂಡಲ್ಲಿ ಇರ್ತಾರೆ, ನಾವುಗಳು ಹೋಗಿ ಏನೋ ಮಾತಾಡೋದು ನಮ್ಗೆ ಗೊತ್ತಿರಲ್ಲ. ನಾವಂದರೆ ನಾವು ಅಂತಲ್ಲ, ಅಭಿಮಾನಿಗಳು ಯಾರೇ ಆದ್ರೂ ಹಣ ಅಂತೇನೋ ಇನ್ನೇನೋ ಬೇರೆ ಹೇಳ್ಕೊಂಡು ಕತೆ ಹೇಳ್ಕೊಳ್ಳೋದು, ಮೂಡ್ ಕೆಡಿಸ್ಬಾರ್ದು. ನಾವು ಆ ಸೂಕ್ಷ್ಮತೆ ನಮಗೂ ಇರಬೇಕು. ಆಮೇಲೆ ಅವರೆಲ್ಲ ಸ್ವಲ್ಪ ಈ ಥರ ರಫ್ ಆಗಿ ಕಂಟ್ರೋಲ್ ಮಾಡೋದು ಅದೆಲ್ಲ ಅವರ ಡ್ಯೂಟಿ, ಅದು ತಪ್ಪು ಅಂತ ಹೇಳಲ್ಲ. ನಮಗದು ಬೇಜಾರಾಗ್ಬೋದು, ಇವ್ರು ತಡೆದ್ರಲ್ಲ ಮಾತಾಡೋಕ್ಕೆ ಬಿಡಲ್ಲ ಅಂತ. ಸರಿ, ಈಗ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಈ ಅವಾರ್ಡ್ ಅನೌನ್ಸ್ ಆಗಿರುತ್ತೆ. ಪುಟ್ಟಣ್ಣ, ರಾಜ್ಕುಮಾರ್ ಅವರು ಮತ್ತು ಒಬ್ಬರು ಇನ್ನೊಬ್ಬರು ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಾರಲ್ಲ, ಲೇಡಿ ಹೀರೋಯಿನ್ ಹೊಸಬ್ರು ಹೇಳ್ತೀನಿ. ಆಮೇಲೆ ಅವರು ಅವಾರ್ಡ್ ವಿನ್ನರ್ಸ್ಗೆ ಸಂದರ್ಶನ ಮಾಡೋದಕ್ಕೆ ಅಂತ ಸಂಯುಕ್ತ ಕರ್ನಾಟಕ ಒಂದು ಅಡ್ವರ್ಟೈಸ್ಮೆಂಟ್. ಇದಕ್ಕೆ ನಾವು ಏನೋ ಇದು ಜರ್ನಲಿಸ್ಟ್ ವಿದ್ಯಾರ್ಥಿಗಳು ಅಂತ ಹೇಳಿ ಒಂದು ಅಡ್ವರ್ಟೈಸ್ ಹಾಕಿದೆ. ಅವರು ಬಂದು ಸಂಯುಕ್ತ ಕನ್ನಡ ಕಚೇರಿಲಿ ಶ್ಯಾಮಸುಂದರ ಕುಲಕರ್ಣಿ ಅವರು ಅವಾಗ ಅಲ್ಲಿರ್ತಾರೆ, ಅವ್ರನ್ನ ಸಂಪರ್ಕಿಸೋದು ಅಂತ ಫೋನ್ ನಂಬರ್ ಕೊಟ್ಟಿರಬೇಕು, ಅಥವಾ ಕಚೇರಿಲಿ ಮೀಟ್ ಮಾಡೋದು ಅಂತ ಹಾಕಿರ್ತಾರೆ. ಅವಾಗ ಸಂಯುಕ್ತ ಕನ್ನಡ ಕಚೇರಿ ಅಂತ ಜರ್ನಲಿಸ್ಟ್ ಸ್ಟೂಡೆಂಟ್ಸ್ಗೆ ಅವ್ರು ಕರೆದಿರೋದು. ನನಗೆ ಇಲ್ಲಿ ರಾಜ್ಕುಮಾರ್ದು ಒಂದು ಅಫಿಷಿಯಲ್ ಆಗಿ ನೋಡ್ಬೋದಲ್ಲ ಸಂದರ್ಶನ ಅಂದ್ಬಿಟ್ಟು ನಾನು ಹೋಗ್ತೀನಿ ಅಲ್ಲಿ. ಶ್ಯಾಮಸುಂದರ ಕುಲಕರ್ಣಿಗೆ ಅಲ್ಲ, ನಾನು ಭೇಟಿ ಮಾಡಿದ್ದೀನಿ, ಆದರೂ ನನಗೆ ಅವ್ರ ಕಂಟ್ರಿ ಇಷ್ಟ, ನಾನು ನೋಡಬೇಕಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಎಡಿಟರ್ ಅವಾಗ ಕಾದ್ರಿ ಶಾಮಣ್ಣ ಅವರು ನೋಡಿ ಎಂತೆಂಥ ಹಿರಿಯರು ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ನನ್ನ ಜೊತೆ ಯಾರೋ ಗಂಗಾಧರ ಮೊದಲಿಯಾರು, ಫೇಮಸ್ ಪ್ರಜಾವಾಣಿ ಬೇರೆ ಎಪಿಸೋಡು ಇದೆಲ್ಲ ಅವ್ರದ್ದು. ಆಮೇಲೆ ಇನ್ನೊಂದೊಬ್ಬರು ಲೇಡಿ ಇಬ್ಬರು, ಇನ್ನೊಬ್ಬ ಬಾಲಕೃಷ್ಣ ಅಂತ, 4 ಜನ ಸೆಲೆಕ್ಟ್ ಮಾಡ್ತಾರೆ ಜರ್ನಲಿಸಮ್ ಸ್ಟೂಡೆಂಟ್ಸು. ಅವರೆಲ್ಲ ಜರ್ನಲಿಸಮ್ ಸ್ಟೂಡೆಂಟ್ಸು. ಒಬ್ಬ ಲೇಡಿ, ಇನ್ನು 3 ಜನ ಹುಡುಗರು. ನನ್ನ ಒಬ್ಬನ್ನ ಇವರು ಕುಲಕರ್ಣಿ ಅವ್ರು ಏನೋ ಒಂದು ಇದ್ರೆ ಕರ್ಕೊಂಡು ಹೋಗ್ತಾರೆ. ಅವ್ರು ಒಪ್ಪಿದ್ರೆ ನೋಡೋಣ ಅಂತ ಏನೋ ನಾನು ಹೇಳಿದ್ದಕ್ಕೆ ಅವ್ರು ಹೇಳಿದಾಗ ಅವರು ಹೌದಾ. ಆಮೇಲೆ ಅಷ್ಟು ಕೆಲಸ ಇರುತ್ತೆ ಬೆಂಗಳೂರಲ್ಲಿ, ನಾನು ಸೂಪರ್ವೈಸರ್ ಕೆಲಸಕ್ಕೆ ಸೇರಿರುತ್ತೆ, ಜಸ್ಟ್ 2-3 ಮಂತ್ಸ್ ಆಗಿದೆ. ಸರಿ ಆಯಿತು ಕರ್ಕೊಳ್ಳಿ ಇವ್ರನ್ನು ಅಂಥೇಳಿ ಅವ್ರು ಕ್ಲಿಯರೆನ್ಸ್ ಕೊಡ್ತಾರೆ. ಸೊ ಇವರು ಮತ್ತೆ ಎಲ್ಲ ನಮ್ಮನ್ನು ಕರ್ಕೊಂಡು, ನನಗೇನು ಬ್ರೀಫಿಂಗ್ ಆಗಲ್ಲ, ಬಟ್ ಅವ್ರ 4 ಜನ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಬ್ರೀಫಿಂಗ್ ಆಗಿರ್ಬೋದು, ಗೊತ್ತಿಲ್ಲ. ಅದು ಯಾಕೆ ಹೇಳ್ತೀನಿ ಅಂದರೆ ಅದರ ಒಂದು ಕಾರಣ ಇದೆ, ಈಗಿನ ರಿಯಲೈಸೇಷನ್ ಅದು. ಆಮೇಲೆ ಕರ್ಕೊಂಡು ನನಗೆ ಖುಷಿ, ರಾಜ್ಕುಮಾರಿಗೆ ಮತ್ತು ಭಾಗ್ಯವಂತರ ಸೆಟ್ಟಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ. ಸರಿ ಮೇಕಪ್ ಮೇಲೆ ಒಂದು ರೂಮ್ನಲ್ಲಿ ಅಣ್ಣವ್ರು ಟೈಮ್ ಕೊಡ್ತಾರೆ, ಅದು ಫಿಕ್ಸ್ ಆಗಿರುತ್ತೆ. ಅಣ್ಣವ್ರ ಪರ್ಮಿಷನ್ ತೊಗೊಂಡು
4 ಜನ ಹೋಗ್ತಾರೆ. ನನ್ನ ನೋಡಿ ಏನು ರೀ ನೀವು ಎಲ್ಲಿ ಬಂದಿದ್ದೀರಾ, ನೀವು ಪತ್ರಿಕಾ ಇದು ಮಾಡ್ತಾಯಿದ್ರಿ ಅಂತ. ಇಲ್ಲ ಕೇಳ್ಕೊಂಡೆ, ಆಯಿತು ಅಂತ ಕ್ಲಿಯರೆನ್ಸ್ ಕೊಟ್ಟಿದ್ದಾರಣ್ಣ ಅಂತ. ಅವ್ರು ಖುಷಿ ಅಂತ ನಗಾಡ್ತಾರೆ, ನೀವು ಬಂದಿದ್ದೀರಾ ಸರಿ ಅಂತ. ಬಟ್ ಇವರು ಟೀಮ್ ಇದೆಯಲ್ಲ, ಇವರು ಪತ್ರಕರ್ತರಲ್ಲ, ಜರ್ನಲಿಸಮ್ ಸ್ಟೂಡೆಂಟ್ಸು. ಶುರುವಾಗತ್ತೆ ಇಂಟರ್ವ್ಯೂ, ಏನು ಒಬ್ಬೊಬ್ರು ಏನೇನು ಕ್ವಶನ್ ಕೇಳ್ತಾರೆ ಅಂದ್ರೆ, ಕಟಿಂಗ್ ಇದೆ ನನ್ನ ಹತ್ರ. ನನಗೆ ಅವಾಗೇನು ಹೊಳಿಲಿಲ್ಲ. ನನಗೆ ರಾಜ್ಕುಮಾರ್ ಎದುರುಗಡೆ ನೋಡ್ಬೇಕು, ಭಾಗ್ಯವಂತರು ಸ್ವಲ್ಪ ವಯಸ್ಸಾದ ಇದರಲ್ಲಿ ಇದ್ದಾರೆ. ಅಲ್ಲಿ ಸೀಕ್ವೆನ್ಸು ಒಂಥರ ಮಕ್ಕಳ ಬಗ್ಗೆ ಏನೋ ಕೂಗಾಡ ಸೀನ್, ಅದು ಸೆಟ್ಟಿನ ಅಲ್ಲಿ ಭಾರ್ಗವ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಅದು ಸ್ವಲ್ಪ ನೋಡಿದ್ದೆ ನಾವು. ಅಲ್ಲೂ ಹಂಗೆ ಇದ್ರು, ಬರ್ತಾ ಒಂಥರ ಆ ಮೂಡಲ್ಲೇ ಇದ್ರು. ಅಂದರೆ ರಾಜ್ಕುಮಾರ್ ಗೊತ್ತಲ್ಲ ನಿಮಗೆ, ಯಾವುದೇ ಪಾತ್ರ ಆಗಲಿ ಆ ಪಾತ್ರನ ಅನುಭವಿಸ್ತಾ ಇರ್ತಾರೆ ಅವರು. ಅದು ನೀವು ಕಂಟೆಸ್ಟ್ ಶೂಟಿಂಗ್ ಸೆಟಲ್ಲಿ ನೋಡಿದಾಗ ಇವರು ಅಬ್ಸರ್ವ್ ಮಾಡಿರ್ತಾರೆ. ಸರಿ, ಆ ಮೂಡು ಹಂಗೆ ಇರ್ತವ್ರು, ಅದನ್ನ ಮೇಂಟೈನ್ ಮಾಡ್ತಾರೆ ಅವರು. ಸರಿ, ಇವರು ಆಮೇಲೆ ಪಾಪ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರನ್ನೂ. ಆಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಎಲ್ಲ ಆದಮೇಲೆ ಇವ್ರುಗಳು ಶುರು ಮಾಡ್ತಾರೆ ಎಲ್ಲರೂ, ಇಬ್ಬರು. ಏನು ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ, ನೀವು ಮಾಡಬೇಕಾ ಇನ್ನೂ, ಈ ಥರ ಎಲ್ಲ ಪ್ರಶ್ನೆಗಳು. ನನಗೆ ಯಾವುದೋ ಹೇಳ್ತಾರೆ, ನಾನು ಇವ್ರ ಕಡೆ ನೋಡ್ತಾ ಇದ್ದೀನಿ ಇದು. ಆಮೇಲೆ ಸ್ವಲ್ಪ ಇದು ಯಾಕೋ ಅಣ್ಣವ್ರು ನೋಡ್ತಾ ಇದ್ದೀನಿ, ಅವ್ರು ಮೊದಲು ಶಾಂತವಾಗಿರ್ತಾರೆ. ಆಮೇಲೆ ಬರ್ತಾ ಬರ್ತಾ ಇದು ಕ್ವಶನ್ಗಳು ಸ್ವಲ್ಪ ಅದೊಂಥರ ಪ್ಲ್ಯಾಂಡ್ ಅನ್ನಂಗೆ ಇರುತ್ತೆ, ಅದೊಂಥರ ಹಾರ್ಡ್. ಬಟ್ ಅಲ್ಲಿ ಏನಂದ್ರೆ ಎಕ್ಸ್ಕ್ಯೂಸ್ ಏನಂದ್ರೆ, ಅವರು ಹೊಸಬ್ರು, ಅವ್ರು ಪತ್ರಕರ್ತರಲ್ಲ, ಕುಲಕರ್ಣಿ ಇರ್ತಾರೆ ಜೊತೆಲಿ. ಆದರೆ ಅವರು ಇವ್ರಿಗೆ ಇನ್ನು ಇಂಡಿಪೆಂಡೆನ್ಸ್ ಇದೆ, ಏನು ಬೇಕಾದ್ರೂ ಅವರು ಕೇಳ್ಬೋದು. ಇವರಾದ್ರೆ ಯಾವುದೋ ಪತ್ರಿಕೆಯಲ್ಲಿ ಇರೋರು ಅವ್ರು ಕೇಳಂಗಿಲ್ಲ. ಈಗ ನಾನು ಯಾವುದೋ ಪತ್ರಿಕೆ ಮಾಡೋದ್ರೆ ನಾನು ಕೇಳಂಗಿಲ್ಲ. ಯಾಕಂದರೆ ಪತ್ರಿಕೆ ಇದಕ್ಕೆಲ್ಲ ಅಣ್ಣ ಇವ್ರಿಗೆಲ್ಲ ಗೊತ್ತಿರುತ್ತಲ್ವಾ, ಅವ್ರಿಗೆ ಅಲ್ಲಿ ಒಂದು ಕಂಟ್ರೋಲ್ ಇರುತ್ತೆ. ಎಡಿಟರ್ ಏನಾರು ಹೇಳ್ಬೋದು, ಅಥವಾ ಒಳಸುಳಿಗಳು ಬೇರೆ. ಬಟ್ ಇವಾಗೆಲ್ಲ ನಾವು ನೋಡಿದ್ಮೇಲೆ ಒಳಸುಳಿ ಇತ್ತು ಆಗ, ಆ ಪೀಕ್ ಇದ್ದ ಕಾಲ ಅದು. ಇವರು ಹಂಗೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಬಿಟ್ಟು ಹೊಸಬ್ರು ಬರ್ತಾ ಇದ್ದಾರೆ, ಬಿಟ್ಕೊಡ್ಬಾರ್ದು, ನೀವು ಯಾಕೆ ಮಾಡಬೇಕು, ಆಮೇಲೆ ನಿಮ್ಮ ಚಿತ್ರಗಳು ಚೆನ್ನಾಗಿಲ್ಲ, ಹಿಂಗೆ ನೇರವಾಗಿ. ಹೌದಾ, ನಿಮಗೆ ಚೆನ್ನಾಗಿಲ್ವಾ, ಅಣ್ಣವರು ಸಿಟ್ಟು ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಅವರು, ಇದೇನಪ್ಪ ಏನೋ ಒಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಒಂದು ಇಂಟರ್ವ್ಯೂ ಅಂತ ಕರೆದು ಈ ಥರ ಹುಡುಗರು. ಆಮೇಲೆ ಬಟ್ ಭಯಂಗಿಲ್ಲ ಅವ್ರಿಗೆ, ಯಾಕೆಂದ್ರೆ ಇವರು ಹುಡುಗರು ಜರ್ನಲಿಸಮ್ ಹುಡುಗರು, ಬಿಡಂಗಿಲ್ಲ. ಅವ್ರಿಗೂ ಸ್ವಲ್ಪ ತಾಳ್ಮೆ ಇದೆ, ಸಂತೋಷ, ಒಂಥರ ಹೇಗೆ ನನ್ನನ್ನು ಹೇಗೆ ಒಂಥರ ಆ ಥರ ಒಂದು ತಾಳ್ಮೆ ಸಹನೆ ಇದೆ. ಬಟ್ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ನೀವು ಬೇರೆ ಪರ್ಸ್ನಲ್ ಆಗಿರ್ಬೋದು, ನಿಮ್ಮ ಸಿನಿಮಾಗಳೇ ಚೆನ್ನಾಗಿಲ್ಲ ಹೀಗೆಲ್ಲ ಬಂತಲ್ಲ, ಅವರಿಗೆ ಸ್ವಲ್ಪ ಸಿಟ್ಟು ಬರೋದು. ಆಮೇಲೆ ಅದು ತಡ್ಕೊಳ್ಳೋರು. ಆಮೇಲೆ ನಿಮಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋದು, ಬೇರೆ ಜನ ಇಷ್ಟಪಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಹಾಗಿರ್ಬೋದು. ನಾನು ಬಹುಜನದ ಅಭಿಪ್ರಾಯದ ಮೇಲೆ ನಾನು ಮಾಡಬೇಕಾಗತ್ತೆ. ಇಲ್ಲಿವರೆಗೂ ಮಾಡಿ ಜನ ನೋಡ್ತಾರೆ, ಅಲ್ಲಿವರೆಗೂ ಮಾಡ್ತೀನಿ ಅಂತೇನೋ ಆ ಥರ. ಹೌದು, ಸಿಟ್ಟು ಗೊತ್ತಾಗುತ್ತೆ. ಬಟ್ ಆದರೂ ಅವರು ಸ್ವಲ್ಪ ತಡ್ಕೊಂಡು ಶಾಂತಿಲಿ ಇದು ಮಾಡ್ತಾರೆ. ನನಗೆ ಅವಾಗ ಕೊನೆಯಲ್ಲಿ ಗೊತ್ತಾಗ್ತಾ ಇದೆ, ಏನಪ್ಪ ನಾನು ಇದ್ರ ಜೊತೆ ಬಂದ್ಬಿಟ್ಟಿದ್ದೀನಿ, ಇವರು ಪ್ರೇಮ ಇವ್ರ ಜೊತೆ ಪಾರ್ಟಿ ಆಗ್ಬಿಟ್ಟಿದ್ದಾರೆ, ಇವರು ಹೆಂಗೆ ಬಂದಿದ್ದಾನ ಇದಕ್ಕೆ, ಇವರೆಲ್ಲ ಮಾತಾಡ್ಕೊಂಡು ಬಂದಿದ್ದ, ಇವರು ಏನಾರು ಅನ್ಕೊಂಡ್ರ ಅಂತ ಇವಾಗ ನಾನು ಯೋಚನೆ ಮಾಡೋದು. ಆಮೇಲೆ ಅವಾಗ ಸ್ವಲ್ಪ ಇರಿಸ್ಮುರ್ಸಾಯ್ತು. ಬಟ್ ಏನೋ ನನಗೆ ಸೀರಿಯಸ್ ತಲೆಗೆ ಹೋಗಲಿಲ್ಲ ಅವಾಗ. ಇದು ಅಲ್ಲೇ ಆಮೇಲೆ ಸದ್ಯ ಬಂದೆ, ವರದಿ ಅವಾಗ ಫಸ್ಟ್ ಫೋಟೋ ಅಣ್ಣವ್ರ ಜೊತೆ ಪಟ್ಟಣ್ಣವ್ರ ಜೊತೆ ಒಂದು ಪತ್ರಿಕೆಯಲ್ಲಿ 19ನೇ ವಯಸ್ಸಿಗೆ ಆ ಚಿತ್ರಪ್ರಭ ಅವ್ರದ್ದು ಪುರವಣಿ ಇರುತ್ತಲ್ಲ, ಅವಾರ್ಡ್ ವಿನ್ನರ್ಸ್ದು ನನ್ನ ಹೆಸರು, ನನ್ನ ಫೋಟೋ, ಸುಮಾರು ಒಂದು 5-6 ಫೋಟೋ ಅದ್ರಲ್ಲಿ ಬಂತು ಎಲ್ಲರ ಜೊತೆ. ಗಂಗಾಧರ ಮೊದಲಿಯರು, ನಾನು, ರಾಜ್ಕುಮಾರ್. ಅದೊಂದು ನೆನಪು.